ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಚಿಂತೆಯಾತಕೆ. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯಾತಕೆ. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯಾತಕೆ. ಮಾನಹೀನನಾಗಿ ಬಾಳ್ವ ಮನುಜನ್ಯಾತಕೆ. ಜ್ಞಾನವಿಲ್ಲದೆ ನೂರು ಕಾಲ, ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕೆ. ಮಾನಿನಿಯ ತೊರೆದ ಮೇಲೆ ಭೋಗವ್ಯಾತಕೆ. ಭೋಗವ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಚಿಂತೆಯಾತಕೆ. ಮಾತು ಕೇಳದೆ ಮಲೆತು ನಡೆವ ಮಕ್ಕಳ್ಯಾತಕೆ. ಮಾತು ಕೇಳದೆ ಮಲೆತು ನಡೆವ ಮಕ್ಕಳ್ಯಾತಕೆ. ಪ್ರೀತಿಯಿಲ್ಲದೆ ಎಡೆಯಲಿಕ್ಕಿದ ಅನ್ನವ್ಯಾತಕೆ. ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕೆ. ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕೆ. ಸೋತ ಹೆಣ್ಣಿಗೆ ಓತು ನಡೆಯದ ಪುರುಷನ್ಯಾತಕೆ. ಸೋತ ಹೆಣ್ಣಿಗೆ ಓತು ನಡೆಯದ ಪುರುಷನ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಚಿಂತೆಯಾತಕೆ. ಸೌನ್ಯರಿತು ನಡೆಯದಿರುವ ಸತಿಯು ಯಾತಕೆ. ಸೌನ್ಯರಿತು ನಡೆಯದಿರುವ ಸತಿಯು ಯಾತಕೆ. ಮನ್ನನಿಂದ ನಡೆಸದಿರುವ ದೊರೆಯು ಯಾತಕೆ. ಮುನ್ನ ಕೊಟ್ಟು ಪಡೆಯದಿನ್ನು ಬಯಸಲ್ಯಾತಕೆ. ಮುನ್ನ ಕೊಟ್ಟು ಪಡೆಯದಿನ್ನು ಬಯಸಲ್ಯಾತಕೆ. ಚೆನ್ನ ಆದಿ ಕೇಶವನಲ್ಲದ ದೈವವ್ಯಾತಕೆ. ಚೆನ್ನ ಆದಿ ಕೇಶವನಲ್ಲದ ದೈವವ್ಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. 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 ಈ ಕೀರ್ತನೆಯ ವಿಶ್ಲೇಷಣೆಯನ್ನು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಆಯುಕ್ತರಾದ ಶ್ರೀ ಮುಕ್ಕಣ್ಣ ಕರಿಗಾರ್ ಸರ್ ಅವರು ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಧನ್ಯವಾದ ಡಾಕ್ಟರ್. ಲೋಕಗುರು ಕನಕದಾಸರ ಕೀರ್ತನೆ ಅರ್ಥಲೋಕದ 9ನೇ ಕಾರ್ಯಕ್ರಮ ಇದು. ಇದೀಗ ಡಾಕ್ಟರ್ ಜಗನ್ನಾಥ ಜೈನ್ ಅವರು
ತಮ್ಮ ಶ್ರೀಕಂಠದಿಂದ ಈ ಕೀರ್ತನೆ ಹಾಡಿದ್ದಾರೆ. ಕನಕದಾಸರು ಎಲ್ಲ ಸಂತರಂತೆ ಎಲ್ಲವನ್ನು ಸುಮ್ಮನೆ ಒಪ್ಪಿಕೊಳ್ಳುವ ಸಂತರಲ್ಲ. ಅವರದು ಪ್ರಶ್ನೆ ಮಾರ್ಗ. ಪ್ರಶ್ನಿಸುತ್ತಲೇ ಅವರು ಪರಮಾತ್ಮನನ್ನು ಕಂಡುಕೊಂಡವರು. ಪರಮಾತ್ಮನು ಕೂಡ ಪ್ರಶ್ನೆಗೆ ಸಿಕ್ಕುವನೇ, ಪ್ರಶ್ನೆಗೆ ದಕ್ಕುವನೇ ಎನ್ನುವ ನಿಲುವು ಅವರದು. ಪ್ರಶ್ನಿಸದೆ ಯಾವುದನ್ನೂ ಒಪ್ಪಬಾರದು. ಈ ಲೋಕದಲ್ಲಿ ಯಾರೂ ಪ್ರಶ್ನಾತೀತರಿಲ್ಲ ಎನ್ನುವ ನಿಲುವು ಅವರದು. ಅಂಥ 16ನೇ ಶತಮಾನದ ಆ ಕಾಲದಲ್ಲಿಯೇ ಅವರು ವೈಚಾರಿಕ ಪ್ರಜ್ಞೆಯನ್ನು ಮುಟ್ಟಿದವರು. ಭಾರತದ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸತ್ಯವು ಒಂದು ಮೌಲ್ಯವಾಗಿ, ಒಂದು ತತ್ವವಾಗಿ, ಒಂದು ಸಾಮಾಜಿಕ ಜೀವನ ವಿಧಾನವಾಗಿ ಅನುಷ್ಠಾನದಲ್ಲಿದೆ. ಅನಾದಿ ಕಾಲದಿಂದ ಋಷಿಮುನಿಗಳು ಸತ್ಯವನ್ನೇ ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಋಷಿಗಳಷ್ಟೇ ಅಲ್ಲ, ಜನಪದರು ಕೂಡ ಸತ್ಯ ತಮ್ಮ ಬಹಳ ಮೌಲ್ಯವನ್ನಾಗಿ ಸ್ವೀಕರಿಸಿದ್ದಾರೆ. ಗೋವಿನ ಹಾಡು ಜನಪದ ಗೀತೆ ನೀವು ಕೇಳಿರ್ಬೇಕೆಲ್ಲರೂ. ಅದರಲ್ಲಿ ಆ ಗೋವು ಹೇಳ್ತು, ಗೋವಿನ ಮೂಲಕ ಕೂಡ ನಮ್ಮ ಸತ್ಯದ ನುಡಿಸ್ತಾರೆ. ಸತ್ಯ ವಾಕ್ಯಕ್ಕೆ ಮೀರಿ ನಡೆದರೆ ಮೆಚ್ಚನ ಪರಮಾತ್ಮ ಅಂತ ಗೋ ಹೇಳ್ತು, ಹಸು ಹೇಳ್ತದೆ. ಇದಕ್ಕೆ ಹುಲಿಗೆ ಚಂಡದಂತ ವ್ಯಾಘ್ರ ಹುಲಿಗೆ ಹೇಳ್ತದೆ, ಸತ್ಯ ವಾಕ್ಯಕ್ಕೆ ಮೀರಿ ನಡೆದರೆ ಮೆಚ್ಚನ ಪರಮಾತ್ಮ ಅಂದರೆ ಸತ್ಯ. ಅಂದ ಹಸು ನಮ್ಮ ಭಾರತೀಯರು ಅಂಥ ಮೂಕ ಪ್ರಾಣಿಗಳ ಮೂಲಕ ಕೂಡ ಸತ್ಯದ ಮೌಲ್ಯನ ಪ್ರತಿಪಾದಿಸಿದರು. ಸತ್ಯಕ್ಕೆ ನಮ್ಮಲ್ಲಿ ಅತ್ಯಂತ ಮಹತ್ವವಿದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಮತ್ತು ಕಲಿಯುಗ ಎಂಬ ಈ 4 ಯುಗಗಳಲ್ಲಿ ಕೃತಯುಗ ಮೊದಲೇದು, ಅದೇ ಸತ್ಯಯುಗ ಅಂತ. ಆ ಯುಗದಲ್ಲಿ ದೇವತೆಗಳು ಮನುಷ್ಯನಿಗೆ ನಾವು ಮಾತಾಡೋದು ನೇರವಾಗಿ ಮಾತಾಡ್ತಿರಂತ. ಅಂದರೆ ಸತ್ಯ ಅಷ್ಟು ಪ್ರಬಲ ಆಯಿತು, ಸತ್ಯಕ್ಕೆ ಮಹತ್ವ ಇತ್ತು. ಅಂದರೆ ದೇವತೆಗಳು ಪರೋಕ್ಷವಾಗಿ ಸತ್ಯಪ್ರಿಯರು. ಹೇಳ್ತಾರೆ, ಹರನೆಂಬುದೇ ಸತ್ಯ ಅಂದರೆ ಶಿವನೇ ಸತ್ಯಂ, ಸತ್ಯಂ ಶಿವಂ ಸುಂದರಂ ಅಂತಾರೆ. ಹರನೆಂಬುದೇ ಸತ್ಯ ಅಂದರೆ ಸತ್ಯ ಶಿವ, ಮತ್ತೆ ಅಂದರೆ ಸತ್ಯವೇ ಶಿವನು. ಅಂದರೆ ಯಾವುದು ಸಾವಿಲ್ಲವೋ, ಯಾವುದಕ್ಕೆ ನಾಶವಿಲ್ಲವೋ ಅದೇ ಸತ್ಯ, ಅವನೇ ಶಿವ ಅಂತ. ಅವನೇ ಹರನೆಂಬುದೇ ಸತ್ಯ ಅಂದರೆ ಸತ್ಯವೇ ಮಹಾತತ್ವ ಅಂತ. ಹಾಗಾಗಿ ಭಾರತೀಯರು ಸತ್ಯವನ್ನು ಒಂದು ತತ್ವವನ್ನು ನಂಬಿದರು. ಈ ಕೀರ್ತನೆಯಲ್ಲಿ ಕನಕದಾಸ ಕೂಡ ಅದನ್ನೇ ಸತ್ಯವನ್ನು ಬಗ್ಗೆ, ಸತ್ಯದ ಬಗ್ಗೆ ಪ್ರತಿಭಾ ಮಾಡ್ತಾರೆ. ಸತ್ಯವಂತರ ಸಂಘವರು ತೀರ್ಥಯಾತ್ರೆ ಅಂತ ಕೇಳ್ತಾರೆ. ಈಗೆಲ್ಲ ನಾವು ತೀರ್ಥಯಾತ್ರೆ ಹೋಗ್ತಾರಲ್ಲ, ಕಾಶಿ, ಗಂಗಾ, ಯಮುನಾ, ಮುತ್ತರ ಎಲ್ಲ ಹೋಗ್ತಾರಲ್ಲಕ್ಕ, ಅಲ್ಲಿ ಹೋಗಿ ನದಿ, ಗಂಗಾ ನದಿ ಮಿಂದು, ಗಂಗಾ, ಯಮುನಾ, ಸರಸ್ವತಿ ನದಿಗಳು ಮಿಂದು ಬರ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ ನಿತ್ಯ ಜ್ಞಾನಿ ನೀನು ಅಡ್ಚಿಂತೆ ಯಾಕಂತ ಹೇಳ್ತಾರೆ. ಅಂದರೆ ಸತ್ಯವಂತರ ಸಂಘದಲ್ಲಿ ಎಲ್ಲ ತೀರ್ಥಗಳದಾವ ಅಂತ. ಎಲ್ಲಿ ಸತ್ಯ ಯಾಕಂದ್ರೆ ಶಿವ ಸತ್ಯ ಸ್ವರೂಪ, ಪರಮಾತ್ಮನು ಸತ್ಯ ಸ್ವರೂಪ. ಸತ್ಯಕ್ಕೆ ದೊರಕ್ತಾನೆ ಪರಮಾತ್ಮ, ಅಸತ್ಯಕ್ಕೆ ಎಂದು ಸಿಲುಕಲಾರ, ದಕ್ಕಲಾರ. ಹಾಗಾಗಿ ನೀವು ಸತ್ಯ ಸ್ವರೂಪಿಯಾದ ಪರಮಾತ್ಮನನ್ನು ಸತ್ಯ ಮಾರ್ಗದ ಮೂಲಕವೇ ಕಂಡುಕೊಳ್ಳಬೇಕು ಅಂತಕ್ಕಂಥ ಸಂದೇಶವನ್ನು ಕನಕದಾಸರು ಈ ಕೀರ್ತನೆ ಸಾರಿದ್ದಾರೆ. ನಾನು ಆಗಲೇ ಹೇಳಿದೆ, ಕನಕದಾಸರು ಪ್ರಶ್ನೆಯ ಮಾರ್ಗದ ಮೂಲಕವೇ ಪರಮಾತ್ಮನ ಕಂಡವರು ಅಂತ. ಇಲ್ಲಿ ಅವರೆಲ್ಲ ಏನು ಕಾಣ್ತಾರ, ಪ್ರತಿಯೊಂದು ಪ್ರಶ್ನೆ ಮಾಡ್ತಾರೆ, ಇದು ಯಾಕೆ ಹೀಗೆ ಅಂತ. ಅಂದರೆ ಜನರ ನಂಬಿಕೆ ನಡಾವಳಿಗಳನ್ನು ಅವ್ರನ್ನ ಪ್ರಶ್ನೆ ಮಾಡುತ್ತಾ, ಅಂದರೆ ಸರಿದಾರಿಯಲ್ಲಿ ಹೋಗುವಂಥ ಜನಕ್ಕೆ ತಿದ್ದಿ ಹೇಳಿದ ಗುರುಗಳವರು. ಅದಕ್ಕೆ ನಾವು ಲೋಕಗುಳದ ಕರಿತೀವಿ. ಈ ಕೀರ್ತನೆ ಕೂಡ 14 ಪ್ರಶ್ನೆ ಕೇಳೋರು. 14 ಅಂದರೆ ಪ್ರಶ್ನೆ ಮಾಡಕ್ಕಂತಾನೆ ಜನರು ಪ್ರಶ್ನೆ ಮಾಡ್ತಾರೆ, ನೀವು ಕೂತಿರಲ್ಲಪ್ಪ, ಯಾಕೆ ನೀವು ಕೂತು ಕೂಡ ಯಾಕೆ ಕೂತೀನಿ ಕೇಳ್ತಾರು. ಅಂದರೆ ಅದಕ್ಕೂ ಪ್ರತಿಯೊಂದಕ್ಕೂ ಒಂದು ಉತ್ತರ ಇರುತ್ತಲ್ಲ, ಪ್ರಶ್ನೆಯ ಮೂಲಕವೇ ನಾವು ಉತ್ತರವನ್ನು ಕಂಡುಕೊಳ್ಳಬೇಕು ಅಂತ. ಹಾಗೆ ಅವ್ರಿಗೆ ಪರಮಾತ್ಮನು ಕೂಡ ಯಾರು ಹೇಳ್ಬೋದು, ಪರಮಾತ್ಮ ಇದಾನೆ ಸತ್ಯ ಅಂತ ಎಲ್ಲ ಹೇಳ್ಬೋದು. ಅವ್ರಿಗೆ ಇದಾನೆ ಪರಮಾತ್ಮ ಹೇಗಿದ್ದಾನೆ ಅಂದರೆ ಆ ಪರಮಾತ್ಮನೂ ಕೂಡ ನಾವು ಪ್ರಶ್ನೆ ಮಾರ್ಗದ ಮೂಲಕವೇ ಪ್ರಶ್ನಿಸುತ್ತಲೇ ಕಂಡುಕೊಳ್ಬೇಕು. ಅವರು ಹಲವಾರು ಕೀರ್ತನೆ ಪರಮಾತ್ಮ ಪ್ರಶ್ನೆ ಮಾಡ್ತಾರೆ, ನೀನು ಯಾರಿಗೂ ಉಪಕಾರ ಮಾಡಬಹುದು, ನನಗೇ ಮಾಡಿದೆ ಅಂತ ಕೇಳ್ತಾರೆ. ನನಗೆ ಕಂಡ್ರೆ ಮಾತು ಸತ್ಯ, ನನಗೆ ನೀನು ಉಪಕಾರ ಮಾಡೋದು ಸತ್ಯ ಅಂತ ಸುಮಾರು ಸಾರಿ ಕೇಳ್ತಾರೆ. ಅವರ ಬಹುಪಾಲು ಕೀರ್ತನೆಯಲ್ಲಿ ಪ್ರಶ್ನೆ ಒಂದು ಅವರ ತತ್ವನಾಗೆ ಬೆಳೆದ ಅವರು ಪ್ರಶ್ನಿಸ್ತೇ ಹಾಡಿದ್ದಾರೆ. ಈ ಕೀರ್ತನೆ ಕೂಡ ಅವರು 14 ಪ್ರಶ್ನೆಗಳನ್ನು ನಮ್ಮೆಲ್ಲ ಮನುಷ್ಯರಿಗೆ ಹೇಳ್ತಾರೆ. ಸತ್ಯವಂತರ ಸಂಘವರು ತೀರ್ಥ, ಇದು ಕೂಡ ಪ್ರಶ್ನೆ. ಕೀರ್ತನೆ ಹೆಸರು ಕೂಡ ಪ್ರಶ್ನೆ ಇದೆ. ಸತ್ಯವಂತರ ಸಂಘವಿರು ತೀರ್ಥವ್ಯಾತಕ್ಕೆ ಅಂದರೆ ಸತ್ಯ, ನಾವು ಎಲ್ಲ ನದಿ ತೀರ್ಥ ಅಂದರೆ ಪವಿತ್ರ ಕ್ಷೇತ್ರ, ಯಾವುದೋ ಒಂದು ತೀರ್ಥ ಕ್ಷೇತ್ರ ಇದು ಕ್ಷೇತ್ರ, ಅಲ್ಲಿ ತೀರ್ಥ ಇದೆ. ಅಂದರೆ ನದಿ ದಂಡೆ ಮೇಲೆ ಯಾವುದೇ ಕ್ಷೇತ್ರ ಅದು ತೀರ್ಥಕ್ಷೇತ್ರ ಅಂತ. ತೀರ್ಥಕ್ಷೇತ್ರ ಅಂದರೆ ಅತ್ಯಂತ ಪವಿತ್ರವಾದ ದೈವ ಸಾನ್ನಿಧ್ಯ ಅಂತ. ಅಲ್ಲಿ ಒಂದು ಕ್ಷೇತ್ರ ತೀರ್ಥ ಇರಲೇಬೇಕು. ಅಂದರೆ ಕಾಶಿ ಯಾಕೆ ಪವಿತ್ರ ಅಂದರೆ ಅಲ್ಲಿ ಪವಿತ್ರವಾದ ಗಂಗೆ ಹರಿತಾಳ. ಹಂಗೆ ಎಲ್ಲಿ ನದಿ ಇರ್ತೋ ಅಲ್ಲಿ ದೇವಸ್ಥಾನ, ಅದಕ್ಕೆ ತೀರ್ಥಕ್ಷೇತ್ರ. ತೀರ್ಥ ಪ್ಲಸ್ ಕ್ಷೇತ್ರ ಎರಡು ಸಿಕ್ಕಿ ತೀರ್ಥಕ್ಷೇತ್ರ ಅಂತ ತೀರ್ಥಕ್ಷೇತ್ರ. ಗಂಗಾ ನದಿ ಬಂದರೆ ಪಾಪ ಪರಿಹಾರ ಜನ ಅಂತಾರಲ್ಲ, ಅದಕ್ಕೆ ಹೇಳಿದ್ರೆ ಸತ್ಯವಂತರ ಸಂಘನೇ ಮಹಾತೀರ್ಥ ಅಂತ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಶಿವ ಇರ್ತಾನೆ, ಎಲ್ಲಿ ಸತ್ಯ ಇದೆ ಅಲ್ಲಿ ಪರಮಾತ್ಮ ಇರ್ತಾನೆ ಅಂತ. ನೀವು ಯಾಕೆ ಇದು ಮಾಡ್ತಾರೆ ಅಂದರೆ ಸಾಧು ಸಜ್ಜನರ ಸತ್ಪುರುಷರ ಪಾದಗಳಲ್ಲಿ ಸಕಲ ತೀರ್ಥ ಇರ್ತಾವಂತ ಹೇಳ್ತಾರೆ. ಎಲ್ಲ ನಮ್ಮ ಸಂಪ್ರದಾಯ ಹೇಳ್ತದೆ,
ಸಾಧು ಸತ್ಪುರುಷರ ಪಾದದಲ್ಲಿ ಅನ್ನೋ ಪದದಡಿ ಸಕಲ ತೀರ್ಥ ಎಲ್ಲ ತೀರ್ಥ ಸಾಧು ಸಜ್ಜನರ ಗುರುಗಳ ಪಾದದಲ್ಲಿ ಇರ್ತಂತ ಅಂತ ಅಂಥವ್ರ ಸಂಘದಲ್ಲಿ ಇದ್ದಾಗ ಸತ್ಯವಂತರ ಸಂಘದಲ್ಲಿ ನೀವು ಇದ್ದಾಗ ಮತ್ತೆ ಯಾಕೆ ತೀರ್ಥ ಸಂಘ ಕೂತಿರಪ್ಪ? ಆ ನದಿ ಈ ನದಿ ಆ ಕ್ಷೇತ್ರ ಯಾಕೆ ಕೂತಿರಿ? ಸತ್ಯವಂತರ ಸಂಘದಲ್ಲಿ. ಸತ್ಯ ಯಾಕಂದ್ರೆ ಸತ್ಯ ಮಹಾಮೌಲ್ಯ, ಸತ್ಯವೇ ನಿಜವಾದ ಸೂತ್ರ, ಪರಮಾತ್ಮನ ಒಲಿಮೆಯ ಸೂತ್ರ. ನೀವು ಸತ್ಯ ಹರಿಶ್ಚಂದ್ರ ಕಥೆ ಕೇಳಿರ್ಬೇಕಲ್ಲ, ಹರಿಶ್ಚಂದ್ರ ಎಷ್ಟೆಲ್ಲ ಕಷ್ಟಪಟ್ಟು ಕೂಡ ಸತ್ಯ ಬಿಡಲ್ಲವ. ಅದಕ್ಕೆ ಹೇಳ್ತಾ ಗೋಕುಳತ ಸತ್ಯ ವಾಕ್ಯಕ್ಕೆ ಮೀರಿ ನಡೆದರೆ ಮೆಚ್ಚನ ಪರಮಾತ್ಮನು, ಅಂದರೆ ಪರಮಾತ್ಮ ಸತ್ಯವಾಕ್ಯಕ್ಕೆ ಮಾತ್ರ ಕಟ್ಟಿ ಬೀಳುತ್ತಾನೆ. ಸತ್ಯವಲ್ಲದೆ ಅನೃತವನ್ನ ಅಸತ್ಯವನ್ನ ಪರಮಾತ್ಮ ಒಪ್ಪಲಾರ ಅಂತಕ್ಕಂಥ ಹಸುವಿನ ಮೂಲಕ ಕೂಡ ನಮ್ಮಲ್ಲಿ ನಮ್ಮ ಜನಪದ ಹಾಡಿಸಿ ಅಂದರೆ ಸತ್ಯ ಒಂದು ಮಹಾತತ್ವವಾಗಿ ನಮ್ಮಲ್ಲಿ ಒಂದು ಪರಮಾತ್ಮನ ದರ್ಶನಕ್ಕೆ ಒಂದು ಸೂತ್ರ ಆಗಿತ್ತದು ಅಂತ. ನಿತ್ಯ ಜ್ಞಾನಿಯಾದ ಮೇಲಕ್ಕೆ ಚಿಂತೆ ಯಾತಕ್ಕೆ? ನಿತ್ಯ ಜ್ಞಾನ ಅಂದರೆ ಶಾಶ್ವತ ಜ್ಞಾನ, ಪರಮಾತ್ಮನ ಜ್ಞಾನ ಪಡೆದ ಬಳಿಕ ಈ ನಾವು ಲೌಕಿಕ ಚಿಂತೆ ಯಾಕೆ ಅಂತ ಚಿಂತೆ ಯಾವ ಬರುತ್ತೆ? ಲೌಕಿಕ ಹೆಂಡರು ಮಕ್ಕಳು ಸಂಸಾರ, ಈ ಲೌಕಿಕ ಪ್ರಪಂಚ. ನಿತ್ಯ ಜ್ಞಾನಿಯಾದ ಬಳಿಕ ಅಂದರೆ ಪರಮಾತ್ಮನ ಜ್ಞಾನ ನಿನ್ನಲ್ಲಿ ಉಂಟಾದ ಬಳಿಕ, ನಿನ್ನಲ್ಲಿ ಜ್ಞಾನೋದಯವಾದ ಬಳಿಕ ಯಾಕೆ ಚಿಂತೆ ಮಾಡ್ತೇಪ್ಪ? ಚಿಂತೆ ಯಾಕೆ ಮಾಡಬೇಡ ಅಂತ. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯಾತಕ್ಕೆ ಅವ್ರು ಹೇಳ್ತಾರ ಪರಮಾತ್ಮ ಕನಕದಾಸರು. ಹಣ ಅಂತಕ್ಕಂಥದ್ದು ಪರಮಾತ್ಮನ ಒಲುಮೆಯ ಸಾಧನ. ಅಂದರೆ ತಾನು ಉಣಬೇಕು ಮತ್ತು ಇತರರು ಕೊಡಬೇಕು ಅಂತ. ಹಣ ಸುಮ್ಮನೆ ಗಳಿಸಿಟ್ಟು ಏನು ಮಾಡ್ತಾರೆ? ಜಿಪ್ಪುಣ್ಣ ಲೋಭಿಗಳು ಇರ್ತಾರೆ, ಸುಮ್ಮನೆ ಒಂದು ಕತ್ತಲೆ ಕೋಣೆ ಹಾಕಿ ದಿವಸ ನೋಡೋದು ಬರೋದು ಚೆನ್ನಾಗಿದೆ ಇದೆ ಇದೆ ಅಂತ ನೋಡಿದ್ರೆ ಏನು ಬಂತು? ಹಣ ಇರೋದಕ್ಕೋಸ್ಕರ ಸಂಪತ್ತನ್ನು ಅನುಭವಿಸ್ಬೇಕು ಇತರ ಕೊಡಬೇಕು. ಅದು ಸಂಪತ್ತು ಇಟ್ಟಲ್ಲಿ ಬೆಳೆಯಂಗಿಲ್ಲ. ಅದು ಆ ಸಂಪತ್ತನ್ನು ಅನುಭವಿಸಬೇಕು ಮತ್ತು ಇತರಿಗೆ ಕೊಡಬೇಕು. ಅದು ನಿಜವಾದ ಸಂಪತ್ತಿನ ಸಾರ್ಥಕತೆ ಅಂತ. ತಾನು ಉಣ್ಣದ, ಗಳಿಸಿದ್ದನ್ನು ಉಣ್ಣದೆ, ಪರರಿಗಿಕ್ಕದೆ, ಇನ್ನೊಬ್ಬರಿಗೆ ದಾನ ಮಾಡದೆ. ಧನ ವಿಧಾಯತಕ್ಕೆ ಅಂದರೆ ಧನ ಇದ್ದೇನು ಪ್ರಯೋಜನ? ಆ ಧನ ಇದ್ದಾಗ ಅದನ್ನು ಅನುಭವಿಸು, ಸುಖಿಸು, ಮತ್ತು ಇನ್ನೊಬ್ಬರಿಗೆ, ಯಾರಿಗೆ ನಿರಾಶ್ರಿತರು, ಯಾರು ಬಡವರು, ಅವ್ರು ಕೊಡುವಂತ. ಮಾನಹೀನಾಗಿ ಬಾಳುವ ಮನುಜನಾತಕ್ಕೆ ಅಂದರೆ ಮರ್ಯಾದೆಗಿಡೆಯಾಗಿ ಬಾಳುವ ಮನುಷ್ಯರು ಯಾಕೆ ಅಂದರೆ ಮರ್ಯಾದೆ ಅತ್ಯಂತ ಮಾನವಂತರಂತಾರೆ. ಮಾನವಂತರಿಗೆ ಮರ್ಯಾದೆನೇ ದೊಡ್ಡದು, ಅದಕ್ಕಿಂತ ಯಾವುದಲ್ಲ. ಮರ್ಯಾದೆ ಕಳ್ಕೊಂಡು ಬದುಕಂತ ಮನುಷ್ಯರು ಯಾಕೆ? ಜ್ಞಾನವಿಲ್ಲದೆ 100 ಕಾಲ ಬದುಕಲ ಯಾತಕ್ಕೆ? ನೋಡಿ ಹೇಳ್ತಾರೋ, ಜ್ಞಾನಂ ನಹಿ ಜ್ಞಾನೇ ಸದೃಶಂ, ಅಂದ್ರೆ ಜ್ಞಾನಕ್ಕೆ ಸಮಾನದ ಯಾವುದಿಲ್ಲ. ಜ್ಞಾನ ಇತ್ತು ಅಂದರೆ ಎಲ್ಲ ಕಡೆ ಬದುಕಬಲ್ಲ ಮನುಷ್ಯ. ಅದಕ್ಕೆ ನಾಲೆಜ್ ಇಸ್ ಪವರ್ ಅಂತೀವಲ್ಲ, ಅಂದ್ರೆ ಜ್ಞಾನ ಇಲ್ಲ ಮನುಷ್ಯ ಹದ್ದು ಇರುತ್ತೆ. ಹದ್ದಕ್ಕಾಗಿ ಎಷ್ಟೋ ವರ್ಷ ಏನು ಲಾಭ? ಅದಕ್ಕೆ ಮನುಷ್ಯರಾಗಿಬಿಟ್ಟಾಗ ನಾವು ಜ್ಞಾನಿಗಳಾಗಬೇಕು, ಅಂದರೆ ವಿಚಾರವಂತರಾಗಬೇಕು, ವಿಚಾರವನ್ನು ಆರೈದು ಕುಡಿಬೇಕು ಅಂತ. ಜ್ಞಾನವಿಲ್ಲದೆ 100 ಕಾಲ, ಎಷ್ಟು 100 ಕಾಲ ಬದುಕಿ 100 ವರ್ಷ ಬದುಕೇ ಮಾಡ್ತೀವಿ. ಜ್ಞಾನಿ ದಡ್ರು ಅವಿವೇಕಿಗಳು ಎಷ್ಟು ವರ್ಷ ಬದುಕೇ ಮಾಡ್ತಾರೆ? ಏನು ಅವ್ರ ಬದುಕು ವ್ಯರ್ಥಲ್ಲ. ಅದಕ್ಕೆ ಜ್ಞಾನಿಗಳಾಗ್ರಿ ನೀವು. ಮಾನಿನಿಯ ತೊರೆದ ಮೇಲೆ ಭೋಗ ವ್ಯಾತಕ್ಕೆ. ಈಗ ನಾನು ಸನ್ಯಾಸಿ ಅಂತೆಲ್ಲ ಸಂಸಾರ ತ್ಯಾಗ ಮಾಡಿ ಬಂದಾಗ ಹೆಣ್ಣನ್ನು ಕೂಡುವ, ಭೋಗಿಸುವ ಚಪಲ ಯಾಕೆ ಅಂತ. ಅಂದರೆ ನೀವು ವಿರಕ್ತ ಅಂತೇಳಿ ಹೊರಗೆ ಬಂದಾಗ, ಅಂದರೆ ಮಾನಿನ ತೊರೆದು ಹೆಂಡರು ಮಕ್ಕಳ ತೊರೆ ಹೊರಗೆ ಬಂದ ಮೇಲೆ ಭೋಗ ವ್ಯಾತಕ ಅಂದರೆ ಭೋಗದ ಆಸೆ ಯಾಕೆ? ಹೆಣ್ಣನ್ನು ಕೂಡುವ ಚಪಲ ಯಾಕೆ? ಅಂದರೆ ಸನ್ಯಾಸಿಗಳಿಗೆ ಹೆಣ್ಣನ್ನು ಕೂಡುವ ಚಪಲ ಸಲ್ಲದು ಅಂತ. ಮಾತು ಕೇಳದೆ ಮಲೆತು ನಡೆಯುವ ಮಕ್ಕಳ ಯಾತಕ್ಕೆ? ಮಕ್ಕಳಾದವರು ತಂದೆ ತಾಯಿ ಮಾತು ಕೇಳಬೇಕು. ತಂದೆ ತಾಯಿ ಮಾತುಗಳೆಲ್ಲ ಎದುರಾಡ್ತಿರ್ತಾರಲ್ಲ, ಅಂಥ ಮಕ್ಕಳು ಯಾಕಪ್ಪ ಅಂತ. ಅಂದರೆ ಮಲೆತು ಅಂದರೆ ಎದುರಾಡ್ತಕ್ಕಂಥ ಮಾತು, ಸೊಕ್ಕಿನ ಮಾತು. ತಂದೆ ತಾಯಿ ಮಕ್ಕಳಾದವರು ತಂದೆ ತಾಯಿಯನ್ನು ಪ್ರೀತಿ ಗೌರವದಿಂದ ಕಾಣಬೇಕು. ಅದು ಅವ್ರ ಧರ್ಮ. ಅಂದರೆ ತಂದೆ ತಾಯಿಗೆ ಹೆಂಗೆ ಧರ್ಮ ಅಂತ ಮಕ್ಕಳು ಒಂದು ಧರ್ಮ ಇರ್ತದೆ. ಧರ್ಮ ಅಂತಕ್ಕಂಥ ಮೌಲ್ಯಗಳನ್ನು ಎತ್ತಿ ಹಿಡಿದು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಪಾಲಿಸೋದು, ಪೋಷಿಸೋದು ಅವ್ರ ಧರ್ಮ. ಆದರೆ ಮಕ್ಕಳಾದವರು ಆ ತಂದೆ ತಾಯಿಯವ್ರ ಮಾತು ಕೇಳೋದು, ನಯವಿನಯದಿಂದ ಮಾತು ಕೇಳೋದು, ಅವ್ರ ವೃದ್ಧಾಪ್ಯದಲ್ಲಿ ಅವ್ರನ್ನ ಕಾಪಾಡೋದು ಅವ್ರ ಧರ್ಮ. ಅದು ಬಿಟ್ಟು ಈಗ ನೋಡ್ರಿ ಎಲ್ಲ ನಮ್ಮ ಬೆಂಗಳೂರು ಎಲ್ಲ ಮೆಟ್ರೋ ಸಿಟಿಲೆಲ್ಲ ಜನ ಮಕ್ಕಳಿದ್ದಾರೆ. ಎಷ್ಟು ತಮ್ಮ ತಂದೆ ತಾಯಂದಿರೆಲ್ಲ ಮದುವೆ ಆದ ಕೂಡಲೇ, ಮದುವೆ ಮಕ್ಕಳ ಕೂಡಲೇ ತಂದೆ ತಾಯಿನ ವೃದ್ಧಾಶ್ರಮ ಅಥವಾ ಅನಾಥಾಶ್ರಮ ಕಳಿಸಿ ಬಂದು ಅವ್ರ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ. ಇಂಥ ಮಕ್ಕಳು ಆಗಬೇಕು ಅಂತ. ಅಂದರೆ ಅದು ಕೌಟುಂಬಿಕ ಮೌಲ್ಯಕ್ಕೂ ಅರ್ಥ ಇಲ್ಲದಂಗೆ ಆಗ್ಬಿಡ್ತದೆ. ಮಾತು ಕೇಳದೆ ಅಂತ ತಂದೆ ತಾಯಿ ಮಾತನ್ನು ಪಾಲಿಸದೆ ಮಲೆತು ನಡೆಯುವ ಮಕ್ಕಳು ಯಾತಕ್ಕೆ? ಅಂದರೆ ಸೊಕ್ಕಿನಿಂದ ನಡೆಯುವ ಮಕ್ಕಳು ಯಾಕಬೇಕು ಅಂತ. ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನ ವ್ಯಾತಕ್ಕೆ. ನೋಡಿ, ನಾವು ಯಾರಾದ್ರೂ ಮನೆಗೆ ಕರಿತೀವಿ, ಮನೆಗೆ ಕರೆದಾಗ ಊಟ ಮಾಡ್ತಲ್ಲ, ಪ್ರೀತಿಯನ್ನು ಉಣಬಡಿಸ್ಬೇಕು ಅವರಿಗೆ. ಯಾಕೆ ಬಂದ ಪೀಡವನ್ನೇ ಯಾಕೆ ಬಂತು ಸುಮ್ಮನೆ ಹಿಡ್ತಿಂದು ಹೋಗಿ ಅಂದರೆ ಅರ್ಥ ಇಲ್ಲ ಅದಕ್ಕೆ. ಅಂದರೆ ಬಂದಂಥ ವ್ಯಕ್ತಿಯನ್ನು ಅತಿಥಿ ಸತ್ಕಾರ ಮಾಡ್ತವಲ್ಲ, ಅತಿಥಿ ದೇವೋ ಭವ ಅಂತಕ್ಕಂಥ, ಅತಿಥಿಯೇ ದೇವರು ಅಂತಕ್ಕಂಥ ಅವನ ಎಡೆ ಅಂದರೆ ಎಲೆ ಇರ್ತದೆ. ಎಲೆಗೆ ಮುಂಚೆ ಹಿಂದೆ ಬಾಳೆ ಎಲೆ, ಅಡಿಕೆ ಎಲೆ ಊಟ ಮಾಡ್ತಿದ್ರು. ಈಗೆಲ್ಲ ನಮ್ಮ ತಟ್ಟೆಗಳು ಬಂದೇವೆ. ಆ ಎಲೆ ಅಂದ್ರೆ ಅಡಿಗೆ ಇಡ್ತಾರಲ್ಲ, ಬಡಿಸ್ಬೇಕಾದ ಪ್ರೀತಿಯಿಂದ ಉಣಪ್ಪ ನೀನೇ ಭಗವಂತ, ನಮ್ಮ ಪಾಲಿನ ಭಗವಂತ, ನನ್ನ ಪ್ರೀತಿನ ಉಣಿಸ್ತಂತ ಅನ್ನ ಬಡಿಸುವಾಗ ಉಣಿಸುವಂತೆ ಅಷ್ಟೇ ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಊಟ ಕೊಟ್ಟರೆ ಅವನಿಗೆ ಜೀರ್ಣ ಆಗುತ್ತೆ. ನೀವು ಶಾಪಕ್ಕೆ ನೋಡೋ ಅವನ ಮತ್ತೆ ಹೊಟ್ಟೆ ಸ್ಟಾರ್ಟ್ ಆಗುತ್ತೆ, ಇದೇನಪ್ಪ ಕೊಟ್ಟರು ಅಂತೇಳಿ. ಪ್ರೀತಿ ಇಲ್ಲದೆ ಎಡೆಲಿಕ್ಕಿದ ಅನ್ನ ವ್ಯಾತಕ್ಕೆ ಅಂದರೆ ಭೋಜನ, ಯಾರಿಗೆ ನೀವು ಅತಿಥಿಗಳು ಸತ್ಕಾರ ಮಾಡುವಾಗ ಅವ್ರನ್ನ ಕರೆಯೋದು ಪ್ರೀತಿಯಿಂದ ನೀವು ಭೋಜನ ನೀಡಬೇಕು. ನೀತಿ ಏರಿತು ನಡೆಯದಿರುವ ಬಂಟನ ಯಾತಕ್ಕೆ? ಬಂಟ ಅಂದರೆ ದೂತ, ಅರಸನ ದೂತ ಅಥವಾ ಸೇನಾನಿ ಯಾರಿರ್ತಲ್ಲ. ನೀತಿ ಏರಿತು ಅಂದರೆ ರಾಜನೀತಿಯನ್ನು ಅರಿತು, ಅಂದರೆ ರಾಜನ ಸ್ವಭಾವ ಏನು, ರಾಜನ ಪರಾಕ್ರಮ ಎಂಥದ್ದು, ರಾಜನ ಗುಣಶೀಲ ಎಂಥದ್ದು, ಅದನ್ನು ಅರಿತು ಬಂಟನ ಬದುಕಬೇಕು ಅಂತ. ನೀತಿ ಅರಿತು ರಾಜನೀತಿ ಅರಿತು. ನೀತಿ ಅಂದರೆ ರಾಜನೀತಿಯನ್ನು ಅರಿತು, ಅಂದರೆ ರಾಜನ ಗುಣ ಸ್ವಭಾವ ಮತ್ತು ಅವನ ರಾಜನೀತಿಯ ತತ್ವವನ್ನು ಅರಿತು
ನಡೆಯದಿರುವ ಬಂಟ ಅಂದ್ರೆ ಸೈನಿಕರು ಯಾಕೆ ಅಂದ್ರೆ ರಾಜನ ಗೆಲ್ಲಬೇಕು ಅಂತ ಸೈನಿಕರು ಯಾಕೆ ಸೈನ್ಯ ಯಾಕೆ ಬಳಸ್ತಾನ ತಾನು ಯುದ್ಧದಲ್ಲಿ ಗೆಲ್ಲಬೇಕಂತ ಅಂತ ರಾಜನ ಗೆಲ್ಲುವ ಆಶೆಗೆ ಕಲ್ಲು ಹಾಕತಕ್ಕಂಥ ಸೈನಿಕರು ಯಾಕೆ ಸೋತ ಹೆಣ್ಣಿಗೆ ಓತು ನಡೆಯದ ಪುರುಷನಾತಕ್ಕೆ ಕನಕದಾಸರು ಅವರು ಬಹುಪಾಲು ಇದರಲ್ಲಿ ಹೇಳ್ತಾರೆ ಸಂಸಾರದ ಬಗ್ಗೆ ಭಾಳ ಅವರು ಯಾಕಂದ್ರೆ ರಸಿಕ ಜೀವನ ಅನುಭವಿಸಿದರು ಅವರ ಕಾವ್ಯವಿದ್ದಾಗ ಅಂಥ ಅದ್ಭುತ ರಸಿಕರು ಅಂದರೆ ಇಂಥ ಮಹಾಸಂತರಾಗ ಪೂರ್ವದಲ್ಲಿ ಅತ್ಯಂತ ಅದ್ಭುತ ರಸಿಕರಾಗಿದ್ದರು ಸಂಸಾರದ ಬಗ್ಗೆ ಅವರಿಗೆ ಪ್ರೀತಿ ಬಗ್ಗೆ ಎಷ್ಟು ಆಸಕ್ತಿ ಅಂತ ಅವರು ಕಾವ್ಯದ ಗೊತ್ತಾಗುತ್ತೆ ಇಲ್ಲಿ ಹೇಳ್ತಾರೆ ಸೋತ ಹೆಣ್ಣಿಗೆ ಓತು ನಡೆದ ಹೆಣ್ಣು ಸೋತು ಬಂದ ಹೆಣ್ಣಿಗೆ ಪ್ರೀತಿ ತೋರಿಸಿದ ಗಂಡು ಯಾಕೆ ಅಂತ ಯಾರು ಆ ಗಂಡನ ಒಲಿ ಬಂದಿರ್ತಾಳೋ ಸೋತು ಬಂದಿರ್ತಾಳೋ ನಿನ್ನನ್ನು ಪ್ರೀತಿ ಬಂದಿರ್ತಾಳೋ ಆಕೆಗೆ ನೀನು ಕೂಡ ಮರು ಪ್ರೀತಿ ತೋರಿಸುವಂತ ನಿನ್ನಲ್ಲಿ ಒಲಿದು ಬಂದಂಥ ಹೆಣ್ಣಿಗೆ ನೀನು ಯಾಕೆ ತಿರಸ್ಕಾರ ಮಾಡ್ತೀಯ ಅಂತ ಅಂದರೆ ಸೋತ ಹೆಣ್ಣಿಗೆ ತನ್ನನ್ನು ಸೋತು ಬಂದ ಅಂದರೆ ನಿನ್ನನ್ನು ಮನಸಾರೆ ಒಪ್ಪಿ ಬಂದ ಹೆಣ್ಣಿಗೆ ಓತು ನಡೆದ ಪ್ರೀತಿ ತೋರಿಸದೆ ನಡೆಯದೆ ಪುರುಷನಾತಕ್ಕೆ ಅಂದರೆ ಯಾರು ನಮ್ಮ ಒಲಿದು ಬಂದಿರ್ತಾರೋ ಅವರನ್ನು ನಾವು ಕೂಡ ಪ್ರೀತಿ ಮಾಡಬೇಕಂತ ಸಂದೇಶ ಸನ್ನೆ ಏರೆತು ನಡೆಯದಿರುವ ಸತಿಯಾತಕ್ಕೆ ಅಂತ ಹೇಳ್ತಾರೆ ಇನ್ನು ಗಂಡ ಹೆಂಡತಿ ಯಾರು ಈ ಮಂದಿ ಇಷ್ಟು ಜನ ಕುಂತು ಅಂದಲ್ಲಿ ಗಂಡ ಹೆಂಡತಿದಾಗ ಗಂಡ ಅದು ಒಂದು ಸನ್ನೆ ಮಾಡ್ತಾ ಹೆಂಡತಿ ಆ ಸನ್ನೆ ಮೂಲಕ ಎದ್ದು ಬಿಡುದು ಅಂದ್ರೆ ಕಣ್ಣು ಸನ್ನೆ ಮೂಲಕ ಕೈ ಸನ್ನೆ ಮೂಲಕ ಸನ್ನೆ ಸೂಚನೆ ಅಂದರೆ ಗಂಡನ ಸೂಚನೆಯನ್ನು ಅರಿತು ಹೆಣ್ಣಾದವಳು ಬದುಕಬೇಕು ಅಂತಕ್ಕಂಥ ಅದು ದಾಂಪತ್ಯ ಜೀವನದ ಸೂತ್ರ ಅದು ಅಂದರೆ ಗಂಡ ಹೆಂಡತಿ ಹೆಂಗೆ ಕೇವಲ ಕಣ್ಣು ಸನ್ನೆ ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತಿರ್ತಾರಲ್ಲ ಸನ್ನೆ ಮೂಲಕ ಸೂಚನೆ ಕೊಡ್ತಿರ್ತಾರಲ್ಲ ಹಿಂಗಂತಿರ ನೀ ತಮ್ಮ ಅಂತ ಹೇಳ್ತಿರ್ತಾರಲ್ಲ ಅದು ಸೂಚನೆಗಳು ಅಂದರೆ ಸನ್ನೆ ಅರಿತು ನಡೆಯದಿರುವ ಸತಿಯಾತಕ್ಕೆ ಅಂದರೆ ಹೆಂಡತಿಯಾದವಳು ಗಂಡನ ಸೂಚನೆಯನ್ನು ಗಂಡನ ಸಲಹೆಗಳನ್ನು ಸ್ವೀಕರಿಸಿ ನಡಿಬೇಕಂತ ಮನ್ನಣಿಂದೆ ನಡೆಸುತ್ತಿರುವ ದೊರೆಯಾತಕ್ಕೆ ಅಂದರೆ ರಾಜನಾದವನಿಗೆ ಮನ್ನಣೆ ಇರಬೇಕು ಅಂದರೆ ಮನ್ನಣೆ ಅಂದರೆ ಇತರ ರಾಜರು ಅವನಿಗೆ ಸಾಮಂತರಾಗಿ ನಡೆದು ಕಪ್ಪು ಕಾಣಿ ಕೊಡ್ತಿರ್ಬೇಕು ಅವನನ್ನು ಗೌರವಿಸ್ತಿರ್ಬೇಕು ಅಂತ ಗೌರವ ಇದ್ದರೆ ಮಾತ್ರ ಸುತ್ತಮುತ್ತಣ 10 ದೇಶಗಳ ಸಾಮಂತ ರಾಜರ ಗೌರವಕ್ಕೆ ಪಾತ್ರನಾದ ಮಾತ್ರ ಅವನ ರಾಜಪ್ರಭುತ್ವಕ್ಕೆ ಬೆಲೆ ಇರ್ತದೆ ಅವನ ಆಸ್ಥಾನಿಕ ರಾಜನ ಕೇರ್ ಮಾಡೋದಂದರೆ ಯಾರು ಕೇರ್ ಮಾಡ್ತಾರೆ ಮನ್ನಣಿಂದೆ ನಡೆಸದಿರುವ ದೊರೆಯಾತಕ್ಕೆ ಅಂದರೆ ಎಲ್ಲ ಅವ್ರ ರಾಜ ಇತರ ಸಾಮಂತ ರಾಜ್ಯದ ಗೌರವಕ್ಕೆ ಸ್ವೀಕರಿಸಬೇಕು ಹಾಗೆ ತನ್ನ ಸಾಮಂತರನ್ನು ಗೌರವಿಸುವ ಹಿರಿಯ ಗುಣ ಅವನಿರಬೇಕು ಮುನ್ನ ಕೊಟ್ಟು ಪಡೆಯದಿನ್ನು ಬಯಸಲಾತಕ್ಕೆ ಅಂದರೆ ನಾವೇನಾದರೂ ಬಯಸಬೇಕಾದ್ರೆ ಮುನ್ನ ಕೊಟ್ಟು ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯದ ಕಾರ್ಯ ಮಾಡಿ ಮತ್ತು ಈಗ ನಾವು ಒಳ್ಳೆ ಸ್ಥಾನಮಾನ ಸಿಗ್ತದೆ ಒಳ್ಳೆ ಘನತೆ ಗೌರವ ಸಿಗ್ತದೆ ಆರ್ಥಿಕ ಸಂಪತ್ತು ಸಿಗ್ತದೆ ಮುನ್ನ ಕೊಟ್ಟು ಪಡೆಯದಿನ್ನು ಅಂದರೆ ನಾವು ಮುಂದೆ ಹಿಂದಿನ ಜನ್ಮದಾಗ ಯಾವುದೇ ಸತ್ಕಾರ್ಯ ಮಾಡಿರಂಗಿಲ್ಲ ಈಗ ನಾವು ಅದು ಅಂಥ ಪದವಿ ಬೇಕು ಅಂತ ಹೆಂಗೆ ಸಿಗ ಸಾಧ್ಯ ಇಲ್ಲ ಅಂತ ಮುನ್ನ ಕೊಟ್ಟು ಪಡೆಯದಿದ್ದ ಅಂದರೆ ನೀನು ಹಿಂದಿನ ಜನ್ಮದಲ್ಲಿ ಸತ್ಕಾರ್ಯ ಮಾಡಿದರೆ ಇನ್ನೊಬ್ಬರಿಗೆ ಪರೋಪಕಾರ ಮಾಡಿದರೆ ಅದು ಈಗ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತದೆ ಈಗಲೂ ಕೂಡ ಆದ್ದರಿಂದ ಈ ಜನ್ಮದಲ್ಲೂ ಕೂಡ ನೀನೇನು ಒಳ್ಳೆಯದು ಬಯಸಬೇಕಾದ್ರೆ ಇನ್ನೊಬ್ಬರಿಗೆ ದಾನ ಮಾಡೋದು ಪರೋಪಕಾರಮಿದಂ ಶರೀರಂ ಅಂತಾರ ಪರೋಪಕಾರ ಗುಣವೇ ದೊಡ್ಡ ಗುಣ ಅದಕ್ಕೆ ಮುನ್ನ ಕೊಟ್ಟು ಅಂದರೆ ಇನ್ನೊಬ್ಬರಿಗೆ ಕೊಟ್ಟು ಪಡೆಯದಿದ್ದು ಬಯಸಲಾತಕ್ಕೆ ನೀನು ಇನ್ನೊಬ್ಬರಿಗೆ ಕೊಟ್ಟರೆ ದೇವ್ರು ನೀನು ಕೊಡ್ತಾನ ನೀನು ಇನ್ನೊಬ್ಬರಿಗೆ ಕೈ ಕೃಪಣ ಆಗಿದೆ ಕೈ ಬಿಗಿಡಿದರೆ ನೀನು ಯಾರು ಉಣೋದ ನೀನು ಯಾವತ್ತು ಉದಾರ ಹೃದಯ ಆಗು ಯಾರು ಕೇಳ್ತಾರ ಅವ್ರು ಕೊಡ್ತಾ ಇರು ಚೆನ್ನ ಆದಿಕೇಶವನಲ್ಲದ ದೈವವ್ಯಾತಕ್ಕೆ ಇಲ್ಲಿ ಹೇಳ್ತಾರೆ ಕೊನೆಗೆ ಆದಿಕೇಶವನ ದೈವ ಅಂದರೆ ಜನ ಬಹುದೇವತಾರಾಧನೆ ಮನೆಯಿದೆ ಅಂದ್ರೆ ಆ ದೇವರು ಕಲ್ಲು ಕಟ್ಟಿಗೆ ಮಣ್ಣೆಲ್ಲ ದೇವರಾಗ್ಬಿಡ್ತಾವ ಕ್ಷುದ್ರ ದೈವಗಳ ಯಾಕೆ ಪೂಜೆ ಮಾಡ್ತೀರಿ ಆ ಕ್ಷುದ್ರ ದೈವಗಳ ಪೂಜೆಯಿಂದ ನೀವೆಲ್ಲಿ ತಿಳಿದಿರ ಎಲ್ಲೋ ಮಾಡ್ತಾರಂತೇಳಿ ಆ ಥರ ಅವೆಲ್ಲ ಕ್ಷುದ್ರ ದೈವಗಳು ಮಾರಿ ಮಸಣಿಗಳು ಮತ್ತು ಆ ದೇವರು ಬೀದಿಯ ಕಲ್ಲುಗಳ ಅವೆಲ್ಲ ಕ್ಷುದ್ರ ದೈವಗಳು ಅಂಥವುಗಳ ಆರಾಧನೆಯಿಂದ ಯಾವ ಫಲವೂ ಇಲ್ಲ ಆದ್ದರಿಂದ ನೀವು ಒಬ್ಬನೇ ಒಬ್ಬನಾದ ಪರಮಾತ್ಮನ ಪೂಜಿಸಿ ಚೆನ್ನ ಆದಿಕೇಶವನಲ್ಲದೆ ಅಂದರೆ ಪರಮಾತ್ಮನು ಒಬ್ಬನೇ ಇದ್ದಾನೆ ಅವನನ್ನು ಪೂಜಿಸಿ ಭಜಿಸಿ ನಿಮ್ಮ ಬದುಕು ಸಾರ್ಥಕವಾಗುತ್ತದೆ ಇವು ನಾವೆಲ್ಲ ದೇವರು ನಿಮ್ಮಲ್ಲಿ ಎಲ್ಲ ಕಡೆ ದೇವರು ಉತ್ಸವಗಳು ಅಂದ್ಬಿಟ್ಟು ಎಲ್ಲ ಆ ದೇವರು ಈ ದೇವರು ಮಾಡ್ತಂತ ಅವೆಲ್ಲ ಕುರಿ ಕೋಳಿ ಕೋಣಗಳ ಬಲಿಕೊಂಬ ದೈವಗಳಲ್ಲ ನೀವು ಅಂಥ ದೇವ್ರು ಶರಣಾತಿರಿ ಅದು ದಡ್ಡತನ ಅಂತ ಅವಿವೇಕದ ಅಂತ ಹೇಳ್ತಾರೆ ಕನಕದಾಸರು ಯಾಕಂದರೆ ದೇವರು ಪರಮಾತ್ಮ ಜಗತ್ತಿನ ಎಲ್ಲ ಜೀವ ಹುಟ್ಟಿಸಿ ದೇವ್ರು ಯಾರು ಕೊಲ್ಲಂಗಿಲ್ಲ ಜೀವ ಬಲಿ ಅದು ಆಡಿರಲಿ ಕೋಳಿ ಇರಲಿ ಕೋಣೆ ಅದಕ್ಕೂ ಜೀವ ಇದೆಯಲ್ಲ ಜೀವದ ಬಲಿ ಕೆಡ್ತಕ್ಕಂಥ ದೇವರೇ ಅಲ್ಲ ಅದು ಆದರೆ ನಮ್ಮ ಜನ ಆ ದೇವರ ಹೆಸರಿನ 108 ಸಾವಿರಾರು ಕುರಿ ಕೋಣ ಕೊಲ್ತಾರೆ ಅದು ದೊಡ್ಡ ಸಾರ್ಥಕತೆ ಅಂತಾರೆ ಇದು ಎಲ್ಲ ಭ್ರಮೆ ಅಜ್ಞಾನದ ಅತಿರೇಕ ಅಂತ ದೇವ್ರು ಪರಮಾತ್ಮ ಯಾರು ಹುಟ್ಟಿಸಿದ ಅವ್ರಿಗೆ ಮಾತ್ರ ಕೊಲ್ಲು ಹಾಕಿರ್ತದೆ ಹುಟ್ಟಿಸೋನಿಗೆ ಮಾತ್ರ ಕೊಲ್ಲು ಹಾಕಿರ್ತದೆ ಹುಟ್ಟಿಸೋ ಪರಮಾತ್ಮ ಅವ್ರು ಯಾರನ್ನೂ ಕೊಲ್ಲಂಗಿಲ್ಲ ಪರಮಾತ್ಮ ಯಾರ ಬದುಕಿನಿಗೂ ಹಸ್ತಕ್ಷೇಪ ಮಾಡಂಗಿಲ್ಲ ಒಮ್ಮೆ ಎಷ್ಟು ಉದಾಹರಣೆ ಅಂದರೆ ಒಮ್ಮೆ ಭೂಮಿ ಹುಟ್ಟಿಸ್ಬಿಟ್ರೆ ನೀನೇನು ಮಾಡಪ್ಪ ನಿನ್ನ ಧರ್ಮ ನಿನ್ಸುತ್ತ ಅಂದ್ಬಿಡ್ತಾನೆ ಅಷ್ಟು ಮಟ್ಟಿಗೆ ಅವ್ರು ನಿರ್ಲಿಪ್ತ ಆದರೆ ಈ ಕ್ಷುದ್ರ ದೈವಗಳಲ್ಲ ನನಗೆ ಅದು ಕೊಡು ಇದು ಕೂಡ ಕಾಡುವ ಬೇಡುವ ಕುನ್ನಿ ದೈವಗಳು ಇವು ನಿಜವಾದ ದೇವ್ರಲ್ಲ ನೀವು ಅಂಥ ದೇವ್ರನ್ನ ಯಾಕೆ ನಂಬ್ತೀರಿ ಅಂತ ಕನಕದಾಸ ನಾನು ಸುಮಾರು ಕೀರ್ತನೆ ಹೇಳಿದ್ದೀನಿ ಅಂದರೆ ಕುನ್ನಿ ದೈವಗಳು ಕ್ಷುದ್ರ ದೈವಗಳ ಪೂಜೆ ಅದು ನಮ್ಗೆ ಯಾವ ಉಪಯೋಗ ಇಲ್ಲ ಯಾವ ಫಲನೂ ಇಲ್ಲ ಆ ದೈವ ತಾವೇ ಕೇಳ್ತಾನೆ ನೀವು ಯಾರು ದೈವ ನನಗೆ ಅದು ಮಾಡು ಇದು ಮಾಡಿ ಕೇಳ್ತಾವ
ಕೇಳುವ, ಕಾಡುವ, ಪೀಡಿಸುವ ದೈವಗಳು ಪಿಶಾಚಿಗಳಂತೆ ಹೊರತು ಅವರು ದೇವರಲ್ಲ. ಅವರು ನಿಮ್ಗೆ ಏನನ್ನೂ ಕೊಡಲಾರರು. ಅಂಥ ದೈವಗಳನ್ನು ಯಾಕೆ ಪೂಜೆ ಮಾಡ್ತೀರಿ? ಚನ್ನ ಆದಿಕೇಶವನಲ್ಲದೆ ದೈವ ಅಂದ್ರೆ ಚನ್ನ ಆದಿಕೇಶ ಪರಮಾತ್ಮನ ಒಬ್ಬನೇ. ನೀವು ಶಿವ ಅನ್ರಿ, ಹರಿ ಅನ್ರಿ, ಹರ ಏನೇನ್ರಿ, ಒಬ್ಬನೇ ದೇವರದ ಆ ಪರಮಾತ್ಮನ ಮಾತ್ರ ಭಜಿಸಿ ಪೂಜಿಸಿ. ಲೋಕದ ಎಲ್ಲ ದೈವಗಳಿಗೆ ಹಾದಿ ಬೀದಿಯ ಕಲ್ಲು ಕಟ್ಟಿಗೆ ಮರಗಳೆಲ್ಲ ದೇವರಲ್ಲ ಅಂತಕ್ಕಂಥ ಸತ್ಯವನ್ನ ಇಲ್ಲಿ ಸಾರಿದ್ದಾರೆ. ಈ ಕೀರ್ತನಲ್ಲಿ ಕನಕ ಎರಡು ಹೇಳಿದೆ. ಒಂದು ಸತ್ಯವಂತರ ಸಂಘ, ಮತ್ತೊಂದು ನಿತ್ಯ ಜ್ಞಾನಿ ಆಗಬೇಕು. ಅಂದರೆ ನಾವು ಬದುಕಿನಲ್ಲಿ ಸತ್ಯವಂತರ ಸಂಘಬೇಕು. ನಿತ್ಯ ಅಂದ್ರೆ ನಿತ್ಯ ಜ್ಞಾನ, ಕೈವಲ್ಯ ಜ್ಞಾನ, ಕೇವಲ ಜ್ಞಾನ, ಮೋಕ್ಷ ಜ್ಞಾನ, ಪರಮಾತ್ಮನ ಜ್ಞಾನ, ಆ ಜ್ಞಾನವನ್ನು ಹೊಂದಬೇಕಂತ ಹೇಳ್ತಾರೆ. ಈ 14 ಪ್ರಶ್ನೆಗಳ ಮೂಲಕ ನಾವು ಉತ್ತರವನ್ನು ಕಂಡುಕೊಳ್ಬೇಕಂತ ಉತ್ತರ ಮಾರ್ಗ ನಮ್ಮಲ್ಲಿದೆ. ಪ್ರಶ್ನೆ ಕನಕದಾಸರು ಕೇಳಿದ್ರೆ ಅವ್ರಿಗೆ ಉತ್ತರ ನಾವು ಕೊಡ್ಬೇಕು. ಅಂದರೆ ಈ ಕನಕದಾಸರು ಕೇಳಿದ ಪ್ರಶ್ನೆಗಳಿಗೆ ನಾವು ನಮ್ಮನ್ನೇ ನಾವು ಪ್ರಶ್ನಿಸುತ್ತಾ ಸರಿಯೇ ತಪ್ಪು ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ನಾವು ಕನಕದಾಸರಿಗೆ ಉತ್ತರ ಹೇಳಬೇಕು. ಕೊನೆಗೇನು? ಚನ್ನ ಆದಿಕೇಶವಲ್ಲದೆ ಇನ್ನೊಂದು ದೈವಿಲ್ಲ ಅಂತಂದ್ರೆ ಒಬ್ಬನೇ ಈ ಜಗತ್ತಿನ ನಿಯಾಮಕನಾಗಿ ಒಬ್ಬನೇ ಪರಮಾತ್ಮನಿದ್ದಂಥ ಸಂದೇಶವನ್ನು ಅವರು ಸಾರಿದ್ದಾರೆ.